ನಮಸ್ಕಾರ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಓಪನ್ ಮಾಡಿದ್ರೆ ಸಾಕು, ಕಪ್ಪು ಬಟ್ಟೆ ಧರಿಸಿರೋ ಅದೆಷ್ಟೋ ಜನ ತಮ್ಮನ್ನ ತಾವೇ ಹೊಡೆದುಕೊಳ್ತಾ ಇದ್ದಾರೆ. ಮೈಯಿಂದ ರಕ್ತ ಸೋರ್ತಾ ಇದೆ. ಪುಟ್ಟ ಕಂದಮ್ಮಗಳು ಕಣ್ಣಲ್ಲಿ ನೀರು ಹರಿಸ್ತಾ ಇವೆ. ಕೆಲವೊಂದು ಕಡೆ ಇದು ಮೊಹರಂ ಆಚರಣೆ ಅಂತಂದ್ರೆ, ಇನ್ನು ಕೆಲವೊಬ್ರು ಯಾಕೆ ಹೀಗೆ ಆಚರಿಸ್ತಾರೆ, ಮೊಹರಂ ಅಂದರೆ ಏನು, ಈ ದಿನದ ಅಂದರೆ 10ನೇ ದಿನ ಆಶುರಾ ದಿನದ ಮಹತ್ವವೇನು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳನ್ನ ಹೊಂದಿರ್ತೀರಾ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವಿಡಿಯೋದಲ್ಲಿ ಕೊಡುವ ಪ್ರಯತ್ನ ನಾನ್ ಮಾಡ್ತೀನಿ. ಮೊಹರಂ ಇಸ್ಲಾಮಿಕ್ ಹಿಜ್ರಿ ವರ್ಷದ ಮೊದಲ ತಿಂಗಳು. ಈ ತಿಂಗಳ 10ನೇ ದಿನವನ್ನ ಆಶುರಾ ಅಂತ ಕರೀತಾರೆ. ಹಿಜ್ರಿ ಕ್ಯಾಲೆಂಡರ್ ಚಂದ್ರನ ಆಧಾರದ ಮೇಲಿರೋದ್ರಿಂದ ಆಶುರಾ ದಿನಾಂಕ ಪ್ರತಿ ವರ್ಷ ಬದಲಾಗ್ತಾ ಇರುತ್ತೆ. 61ನೇ ಹಿಜ್ರಿಯ ಮೊಹರಂ 10ನೇ ದಿನ, ಕ್ರಿಸ್ತಶಕ 680 ಅಕ್ಟೋಬರ್ 10. ಇರಾಕ್ನ ಕರ್ಬಲಾ ಮೈದಾನದಲ್ಲಿ ಭೀಕರ ಯುದ್ಧ ನಡೆಯುತ್ತೆ. ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ಮತ್ತು ಅವರ ಜೊತೆಗಿದ್ದ 72 ಜನರು ಯಜೀದ್ನ ಸೈನ್ಯದ ಮುಂದೆ ಹೋಗಿ ನಿಲ್ತಾರೆ, ತಮ್ಮ ಇಸ್ಲಾಂ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ. ಈ ದಿನವೇ ಇಮಾಮ್ ಹುಸೇನ್, ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಇಮಾಮ್ ಹುಸೇನ್ ತಮ್ಮ ಜೊತೆಗೆ 72 ಜನರನ್ನ ಕರೆದುಕೊಂಡು ಯಜೀದ್ ಇರುವ ಜಾಗಕ್ಕೆ ಬಂದು ನಿಲ್ಲುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಈ 72 ಜನರಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರು, ಹಸುಗೂಸುಗಳು ಕೂಡ ಇರ್ತವೆ. ಇನ್ನು ಆಶುರಾ ದಿನವೇ ಇಮಾಮ್ ಹುಸೇನ್ ಮತ್ತು ಅವರ ಸಂಗಾತಿಗಳು ಹುತಾತ್ಮರಾಗ್ತಾರೆ. ಆಶುರಾ ದಿನಕ್ಕೆ 2 ಮಹತ್ವವಿದೆ. ಶಿಯಾ ಮುಸ್ಲಿಮರಿಗೆ ಇದು ಶೋಕದ ದಿನ. ಅವರು ಮಸೀದಿಗಳಲ್ಲಿ ಮಜ್ಲಿಸ್, ಧಾರ್ಮಿಕ ಸಭೆ ನಡೆಸಿ ಕರ್ಬಲಾ ಘಟನೆಗಳನ್ನ ನೆನಪಿಸ್ತಾರೆ. ಇನ್ನು ಸುನ್ನಿ ಮುಸ್ಲಿಮರು ಈ ದಿನ ಉಪವಾಸ ಮತ್ತು ಹೆಚ್ಚಿನ ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಪ್ರವಾದಿ ಮೊಹಮ್ಮದ್ ಅವರು ಆಶುರಾ ದಿನ ಉಪವಾಸ ಮಾಡ್ತಾ ಇದ್ರು ಅನ್ನೋ ಐತಿಹಾಸಿಕ ಉಲ್ಲೇಖಗಳು ಇವೆ. ಮೊಹರಂ ಸಂದರ್ಭದಲ್ಲಿ ಆಶುರಾ ದಿನದ ಒಂದು ಸಣ್ಣ ಕಥೆ ನೆನಪಿಸಿಕೊಳ್ಳೋಣ. ಕರ್ಬಲಾ ಯುದ್ಧದ ದಿನ ಇಮಾಮ್ ಹುಸೇನ್ ಅವರ 6 ತಿಂಗಳ ಮಗ ಅಲಿ ಅಸ್ಗರ್ ತೀವ್ರ ಬಿಸಿಲು, ಬಾಯಾರಿಕೆ, ಊಟವಿಲ್ಲದೆ ನರಳ್ತಾ ಇತ್ತು. ಆ ಮಗು ಅಳ್ತಾ ಇತ್ತು. ಆ ಮಗುಗಾಗಿ ನೀರು ಕೇಳಿದಾಗ ಯುದ್ಧ ನಿಲ್ಲಿಸಿ 1 ಬಟ್ಟಲು ನೀರು ತರೋದಕ್ಕೆ ಇಮಾಮ್ ಹುಸೇನ್ ಮುಂದಾಗ್ತಾರೆ. ಆದರೆ ಆ ಮಗುವಿಗೆ ನೀರು ತಲುಪುವ ಮೊದಲೇ ಆತ ಹುತಾತ್ಮನಾಗಿ ಬಿಡ್ತಾನೆ. ಈ ಘಟನೆಯ ನೆನಪಿಗಾಗಿ ಇವತ್ತಿಗೂ ಆಶುರಾ ದಿನದಂದು ಪ್ರಪಂಚದಾದ್ಯಂತ ಸಬೀಲ್ ಅಂತ ನೀರು, ಹಾಲು, ಶರ್ಬತ್ ವಿತರಿಸುವ ಪದ್ಧತಿ ಇದೆ. ಕರ್ನಾಟಕದ ಬೆಂಗಳೂರು, ಗುಲ್ಬರ್ಗಾ, ಬೀದರ್ನ ಬೀದಿ ಬೀದಿಗಳಲ್ಲೂ ಕೂಡ ಈ ಶರ್ಬತ್ ಸ್ಟಾಲ್ಗಳನ್ನ ಈಗಲೂ ಗಮನಿಸಬಹುದು. ಬಹುಸಂಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮೊಹರಂ ಆಚರಣೆ ವಿಶೇಷವಾಗಿರುತ್ತೆ. ಪಂಜಾಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಮೆರವಣಿಗೆಯನ್ನ ನಡೆಸ್ತಾರೆ, ತಾಶಾ ಬಾರಿಸ್ತಾರೆ, ಹಾಗೆ ಕರ್ಬಲಾ ಕಥೆಗಳನ್ನ ನೆನಪಿಸ್ತಾರೆ. ಪುಟ್ಟ ಕಂದಮ್ಮಗಳ ಬಲಿದಾನವನ್ನ ನೆನಪಿಸಿ ಕಣ್ಣೀರು ಇಡ್ತಾರೆ. ಹಾಗೆ ಗಲ್ಲಿ ಗಲ್ಲಿಗಳಲ್ಲಿ ಶರ್ಬತ್ ವಿತರಣೆಯನ್ನ ಮಾಡ್ತಾರೆ. ತುಂಬಾ ಜನ ಈ ದಿನ ಉಪವಾಸ ಕೂಡ ಮಾಡ್ತಾರೆ. ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಸೌಹಾರ್ದತೆಯಿಂದ ಈ ಆಚರಣೆಗಳಲ್ಲಿ ಭಾಗವಹಿಸುತ್ತವೆ. ಆದ್ದರಿಂದ ಮೊಹರಂ 10ನೇ ದಿನ ಅಂದರೆ ಇವತ್ತು ಆಶುರಾ ನೆನಪಿನ ದಿನ, ಐತಿಹಾಸಿಕ ಘಟನೆಯನ್ನ ಸ್ಮರಿಸುವ ವಿಶೇಷ ದಿನ. ಅದೆಷ್ಟೋ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಮುಸ್ಲಿಮರೇ ಇಲ್ಲ. ಹೀಗಿದ್ರೂ ಕೂಡ ಹಿಂದೂಗಳೇ ಅಲ್ಲಿ ಮೊಹರಂ ಅನ್ನ ಅಚ್ಚುಕಟ್ಟಾಗಿ ಆಚರಿಸುವ ಸಂಪ್ರದಾಯ ಉಳಿಸಿಕೊಂಡು ಬೆಳೆಸಿಕೊಂಡು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಿದ್ದಾರೆ. ಇದೇ ಅಲ್ಲವೇ ಕನ್ನಡದ ಮಣ್ಣಿನ, ಭಾರತದ ಮಣ್ಣಿನ ಸೊಗಡು ಮತ್ತು ವಿಶೇಷ. ಮೊಹರಂ ಬಗ್ಗೆ, ಮೊಹರಂ ಆಚರಣೆಯ ಬಗ್ಗೆ ನಿಮ್ಮ ಊರಲ್ಲಿ ಹೇಗೆಲ್ಲ ಇರುತ್ತೆ ಆಚರಣೆ, ಮನೆಯಲ್ಲಿ ಏನೆಲ್ಲ ವಿಧಾನಗಳಿರುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.